MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಯೂಟ್ಯೂಬರ್ ಸಮೀರ್ ಎಐಯನ್ನು ಬಳಸಿಕೊಂಡು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರವನ್ನ ಮಾಡಿದ ಸಾಮಾಜಿಕ ಜಾಲತಾಣದಲ್ಲಿ ಅನ್ನೋದು ಗಂಭೀರ ಆರೋಪ. ಜನರನ್ನ ಉದ್ರೇಕಿಸಿದ ಸಮೀರ್ ಅನ್ನೋದು ಗಂಭೀರ ಆರೋಪ. ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ನಾನಾ ರೀತಿಯಲ್ಲಿ ಅಪಪ್ರಚಾರವನ್ನ ಮಾಡಿದಂಥ ಸಮೀರ್ನ ಇವತ್ತು ಬೆಂಗಳೂರಿನಲ್ಲಿ ಬನ್ನೇರುಘಟ್ಟದ ಆತನ ಮನೆಗೆ ಬಂದಂಥ ಅಧಿಕಾರಿಗಳು, ಬೆಳ್ತಂಗಡಿಯಿಂದ ಬಂದಂಥ ಪೊಲೀಸರು ಸಮೀರ್ನ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಶೋಧ ಕಾರ್ಯ ಅಂತ್ಯ ಆಗಿದೆ. ಯೂಟ್ಯೂಬರ್ ಸಮೀರ್ನನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಂಪ್ಯೂಟರ್, ಹಾರ್ಡ್ ಡಿಸ್ಕ್, ಕ್ಯಾಮ್ರಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ 8 ಗಂಟೆ ಶೋಧವನ್ನು ನಡೆಸಿದ್ದಾರೆ. ಬನ್ನೇರುಘಟ್ಟ ಬಳಿ ಇರುವ MD ಸಮೀರ್ ಮನೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ರಿಂದ ಶೋಧ ಮಾಡಿದ್ದಾರೆ. ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬೆಳ್ತಂಗಡಿ ಪೊಲೀಸರು ದಣಿಗಳ ಗುಲಾಮರು ಅಂಥೇಳಿ ಆರೋಪವನ್ನು ಮಾಡಿದಂಥ ಈ ಸಮೀರ್ನನ್ನ ಕರೆದುಕೊಂಡು ಹೋಗಿದ್ದಾರೆ. ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇವತ್ತು ಪೊಲೀಸರು ಬಂದಿದ್ರು, ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ MD ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ. ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ದಯವಿಟ್ಟು ಅದನ್ನು ತೆಗೆದುಹಾಕ್ಬಿಡಿ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ. ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನು ಪರ್ಸ್ನಲ್ಲಾಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರಂಟ್ ಆಗಿಲ್ಲ, ಸರ್ಚ್ ವಾರಂಟ್ ತೊಗೊಂಡು ಬಂದಿಲ್ಲ. ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಸ್ಥಳ ಮಹಾಜರು ಮಾಡಬೇಕು. ಸ್ಥಳ ಮಹಾಜರು ಮಾಡೋದಕ್ಕೆ ಬಂದಿದ್ದರು. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಏನೇನೋ ಇದನ್ನು ತೊಗೊಂಡು ಹೋಗಬೇಕು ಅದನ್ನು ತೊಗೊಂಡಿದ್ದರು. ಮತ್ತು ಭಾಳ FSLನವರು ಬಂದಿದ್ದರು. ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ, ನಾನು ಬೆಳಗ್ಗೆ ಅಂತಲೇ ಇದ್ದೆ. FSLನವರು ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತೊಗೊಂಡು ಬಂದು, ಆ ಏನು FSL ಕಿಟ್ ತೊಗೊಂಡು ಬಂದು ಇಬ್ಬರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೇಸರ ಯಾಕೆ ಆಯಿತು ಅಂತ ಹೇಳಿದರೆ, ಅದನ್ನೆಲ್ಲ ನೋಡಿದರೆ 13 ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ 2 ಹೆಣ ಬಿದ್ದಿದೆ. ಒಂದೇ ಒಂದು FSLನವರು ಅಲ್ಲಿ ಬರಲಿಲ್ಲ, ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತೊಗೊಳ್ಳಿಲ್ಲ. ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತೊಗೊಳ್ಳಿಲ್ಲ. ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು FSL ಟೀಮೇ ಬಂದಿದೆ. ಯಾಕೆ ಅಂದ್ರೆ ನಾವು ತಕರಾರು ಮಾಡುವಂಗಿಲ್ಲ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ನಾನು ಅದೇ ಕೇಳಿದೆ ಅವ್ರಿಗೆ, ಅಲ್ಲಿ FSLನವ್ರಿಗೂ ಕೇಳಿದೆ, ನೋಡಿ ಇಷ್ಟೊಂದು ಪ್ರೊಫೆಷ್ನಲ್ ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನು. 13 ವರ್ಷದ ಹಿಂದೆ ಆನೆ ಮಾವತನ ಡಬಲ್ ಮರ್ಡರ್ ಕೇಸ್ನಲ್ಲಿ ರುಬ್ಬುಗುಂಡು ಜಜ್ಜಿದ ಅಲ್ಲೇ ಬಿದ್ದಿದೆ, ಬ್ಲಡ್ ಸ್ಟೇನ್ ಬಿದ್ದಿದೆ, ಅದನ್ನು ಮಾಡಲಿಲ್ಲ ಅಂಥೇಳಿ ಅದು ಬೇಜಾರಾಯಿತು. ಅದರ ಸಲುವಾಗಿ ಅದು ಏನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯಾದಂಥ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಕೂಡ ಇದರಲ್ಲಿ ಇಲ್ಲ. ಆಮೇಲೆ ಏನು ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಸಮೀರ್ ಮನೆಯಲ್ಲಿ ಪರಿಶೀಲನೆ ಮಾಡಿದಂಥ ಪೊಲೀಸರು ಏನೇನು ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಈಗ ಸಮೀರ್ನನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ವಶಕ್ಕೆ ಪಡೆದಿರೋದಾ ಅಥವಾ ಹೀಗೆ ಕರ್ಕೊಂಡು ಹೋಗಿರೋದಾ? ಯಾವ ಉದ್ದೇಶಕ್ಕೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ? ಸದ್ಯಕ್ಕೆ ಈ ಹೊತ್ತಿಗೆ ಏನು ಮಾಹಿತಿ ಇದೆ?
ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಂತಹ ಪ್ರಕರಣ ಏನಿತ್ತು, ಈ ಪ್ರಕರಣ ಸಂಬಂಧಪಟ್ಟಂತೆ AI ವಿಡಿಯೋವನ್ನು ಸಮೀರ್ ಅವರು ಮಾಡಿದ್ರು. ಆ AI ವಿಡಿಯೋದಲ್ಲಿ ಕೆಲವು ಪದಗಳನ್ನ ಅವರು ಬಳಕೆ ಮಾಡಿದ್ರು. ಅಂದರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಹಂತದಲ್ಲಿ ಅವರು ಕೆಲವು ಮಾತುಗಳನ್ನ ಬಳಕೆ ಮಾಡಿದ್ರು. ಅಂಥ ಹಂತದಲ್ಲಿ ಬೆಳ್ತಂಗಡಿನಲ್ಲಿ ಒಂದು FIR ಆಗಿರುತ್ತೆ, ಇದೇ ವಿಷಯವಾಗಿ FIR ಆಗಿರುತ್ತೆ. ಆ ಹಂತದಲ್ಲಿ ತನಿಖೆ ಮಾಡುವಂತಹ ಸಮಯದಲ್ಲಿ ಸಮೀರ್ ಅವರು ಬೆಳ್ತಂಗಡಿ ಠಾಣೆಯ ಪೊಲೀಸರಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಬನ್ನೇರುಗುಟ್ಟ ನಿವಾಸದಲ್ಲಿ ಅವರ ಒಂದು ಮನೆಯಲ್ಲಿ AI ವಿಡಿಯೋ ಏನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಂಪ್ಯೂಟರ್ಗಳನ್ನ ಹಾಗೆ ಮೊಬೈಲ್ ಡಿವೈಸಸ್ಗಳನ್ನ ಅವರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅಂದರೆ ಪರಿಶೀಲನೆ ಮಾಡೋದಕ್ಕೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಂದಿರ್ತಾರೆ. ಸತತ 6 ಗಂಟೆಗಳಿಂದ ಈ ಒಂದು ಪರಿಶೀಲನೆ ಕಾರ್ಯವನ್ನು ಬೆಳ್ತಂಗಡಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರ ಜೊತೆಗೆ ಬಂದಂಥ ಒಂದು ಸೋಕೋ ಟೀಮ್ ಈ ರೀತಿಯಾದಂಥ ಒಂದು ಕೆಲಸಗಳನ್ನ ಅಂದರೆ ಪರಿಶೀಲನೆ ಕೆಲಸಗಳನ್ನ ಮಾಡಿರುವಂಥದ್ದು. ಅಂದರೆ ಅಲ್ಲಿ ಸಿಕ್ಕಂತಹ ಕೆಲವು ದಾಖಲೆಗಳು ಅಂದರೆ ಕಂಪ್ಯೂಟರ್ ಸಿಸ್ಟಮ್, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಅದರ ಜೊತೆಗೆ ಮೊಬೈಲ್ ಫೋನ್ಸ್ಗಳನ್ನ ವಶಕ್ಕೆ ಪಡೆದುಕೊಂಡಿರ್ಬೋದು. ಜೊತೆಗೆ ಅದಲ್ಲದೆ ಅಂದರೆ ಈತ ವಿಡಿಯೋ ಮಾಡಿದ್ದಾನೆ, ಅದಕ್ಕೆ ಬೇಕಾದಂಥ ದಾಖಲೆಗಳು ಏನೇನನ್ನು ಪಡೆದುಕೊಂಡು ಯಾವ ಮಾಹಿತಿಯ ಆಧಾರದ ಮೇಲೆ ನೀವು ವಿಡಿಯೋ ಮಾಡಿದ್ರಿ ಅನ್ನುವಂಥ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಈಗಾಗಲೇ ತೆಗೆದುಕೊಂಡು ಹೋಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇದೇ ಮನೆಯಲ್ಲಿ ಮತ್ತೆ ಗಿರೀಶ್ ಮಟ್ಟನ್ ಅವರು ಹಾಜರಾಗಿದ್ದರು. ಅವ್ರು ಯಾಕೆ ಹಾಜರಾಗಿದ್ದರು ಅನ್ನುವಂಥದ್ದು ಬಗ್ಗೆ ಕೂಡ ಮಾಧ್ಯಮದ ಮುಂದೆ ಅವರು ಮಾತನಾಡೋದು. ಅಂದರೆ ಈ ರೀತಿಯಾದಂಥ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಪಂಚನಾಮೆ ಕೂಡ ಆಗುತ್ತೆ. ಅಂದರೆ ಸ್ಥಳೀಯ ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಫೀಸರ್ ಏನಿರ್ತಾರೆ, ಅಧಿಕಾರಿ ಇರ್ತಾರೆ, ಅವರ ಸಮ್ಮುಖದಲ್ಲಿ ಆ ಪಂಚನಾಮೆ ಕಾರ್ಯ ಆಗಬೇಕಾಗುತ್ತೆ. ಜೊತೆಗೆ ಆರೋಪಿ ಯಾರು ಇರ್ತಾರೆ ಅವ್ರ ಪರ ಕೂಡ ಒಬ್ಬರು ಇರಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸಮೀರ್ ಅವರು ನನ್ನ ಸ್ನೇಹಿತ ಆಗಿರೋದ್ರಿಂದ ಹಾಗಾಗಿ ನಾನಿಲ್ಲಿ ಬಂದಿದ್ದೀನಿ ಅನ್ನುವಂಥ ಹಂತದಲ್ಲಿ ಗಿರೀಶ್ ಮಟ್ಟನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರುವಂಥದ್ದು. ಜೊತೆಗೆ ಅವರು ಇಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ಪ್ರಕರಣಗಳು ಏನಿದ್ದಾವೆ ಇಲ್ಲಿ ನಾವು ನೋಡ್ಬೋದು, ಒಂದು ಸುಳ್ಳು ಕೇಸ್ ಇದು. ಅಂದರೆ AI ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಇವರು ಆಡಿರ್ತಾರೆ. ಆ ಹಂತದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಇಲ್ಲಿ ನಡೆದಿರುವಂಥದ್ದು. ಆದರೆ ಇದೇ ಬೆಳ್ತಂಗಡಿ ಪೊಲೀಸರು ಈ ಹಿಂದೆ ನಡೆದಂತಹ ಸೌಜನ್ಯ ಕೇಸ್ ಆಗಿರ್ಬೋದು ಅಥವಾ ಆನೆ ಮಾವುತನ ಒಂದು ಮರ್ಡರ್ ಕೇಸ್ ಏನಿತ್ತು ಅಲ್ಲಿ ಈ ರೀತಿಯಾದಂಥ ಪರಿಶೀಲನೆಯನ್ನು ಮಾಡಿಲ್ಲ, FSL ಅಧಿಕಾರಿಗಳು ಸರಿಯಾಗಿ ಅಲ್ಲಿ ತನಿಖೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಬಹುದೊಡ್ಡ ಆರೋಪವನ್ನು ಇಲ್ಲಿ ಮಾಡಿರುವಂಥದ್ದು. ಹಾಗಾಗಿ ಅದಾದ ಬಳಿಕ ಆದಂಥ ಈ ಒಂದು ಸುಳ್ಳು ಕೇಸ್ ಏನಿದೆ ಇಲ್ಲಿ ಬಹಳಷ್ಟು ನಿಖರವಾಗಿ ಹಾಗೆ ಕಾನೂನಾತ್ಮಕವಾಗಿ ಅವರು ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ನ ಗಿರೀಶ್ ಮಠನ್ ಅವರು ಕೊಟ್ಟಿರುವಂಥದ್ದು. ಕಾನೂನು ಮುಖಾಂತರ ನಾವು ಹೋರಾಟ ಮಾಡ್ತೀವಿ, ಜೊತೆಗೆ ಅವ್ರಿಗೂ ಕೂಡ ನಾವು ಸ್ಪಂದಿಸಿದ್ದೀವಿ. ಜೊತೆಗೆ ಆ ಒಂದು ಸಹಕಾರ ಏನಿರುತ್ತೆ ಆರೋಪಿ ಸಮೀರ್ ಅವರಾಗಿರ್ಬೋದು, ಗಿರೀಶ್ ಮಟ್ಟನ್ ಅವರ ಆಗಿರ್ಬೋದು, ಈ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಸಹಕಾರ ನೀಡಿದ್ದೀವಿ ಅನ್ನುವಂಥ ಮಾತನ್ನು ಗಿರೀಶ್ ಮಟ್ಟನ್ ಅವರು ಹೇಳಿರುವಂಥದ್ದು. ಮತ್ತೊಂದು ಕಡೆ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡ್ತಾರ ಅನ್ನುವಂಥ ಪ್ರಶ್ನೆ ವ್ಯಾಪಕವಾಗಿ ಚರ್ಚೆ ಕೂಡ ಆಗ್ತಾ ಇತ್ತು. ಆ ಹಂತದಲ್ಲಿ ಅಂದರೆ ಈ ಒಂದು AI ವಿಡಿಯೋ ಸಂಬಂಧಪಟ್ಟಂತೆ ಮಾತುಗಳನ್ನ ಮಾತನಾಡಿದ್ರು. ಜೊತೆಗೆ ಬೆಳ್ತಂಗಡಿ ಪೊಲೀಸರಿಗೆ ಅವರು ಸರಿಯಾಗಿ ಸಹಕರಿಸಿರಲಿಲ್ಲ. ಆ ಹಂತದಲ್ಲಿ ಒಂದು ಸ್ಟೇ ಆರ್ಡರ್ನ ಒಂದು ಸರ್ಚ್ ವಾರೆಂಟ್ನ ತಂದು ಇಲ್ಲಿ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಬಂದಿತ್ತು. ಈಗ ಗಿರೀಶ್ ಮಟ್ಟನ್ ಅವರು ಹೇಳಿರುವಂಥದ್ದು ನಾವು ಸಹಕಾರ ನೀಡಿದ್ದೀವಿ, ಅದೆಲ್ಲವೂ ಕೂಡ ಆಗಿದೆ ಅನ್ನುವಂಥ ಹಂತದಲ್ಲಿ. ಮತ್ತೊಂದು ಭಾಗದಲ್ಲಿ ಸಮೀರ್ ಆಗಿರ್ಬೋದು, ಜೊತೆಗೆ ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಅವರ ವೈಯಕ್ತಿಕ ಕಾರ್ನಲ್ಲಿ ಈ ಮನೆಯಿಂದ ತೆರಳಿರುವಂಥದ್ದು. ಅವರು ಬೇರೆ ಕಡೆಗೆ ಹೋಗಿದ್ದಾರೆ. ಬಹುಶಃ ಈ SIT ತನಿಖೆ ಇನ್ನೂ ಮುಂದುವರೆದಿರುವಂಥದ್ದಲ್ಲ, ಅವರೇನಾದರೂ ಧರ್ಮಸ್ಥಳಕ್ಕೆ ಹೋದ್ರೆ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋದ್ರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಒಟ್ಟಾರೆಯಾಗಿ ಬೆಳ್ತಂಗಡಿ ಪೊಲೀಸರು ಕೆಲವು ಡಿವೈಸಸ್ಗಳನ್ನ, ಅದರಲ್ಲೂ ಪ್ರಮುಖವಾಗಿ ಆ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನಿದೆ ಅದನ್ನು, ಜೊತೆಗೆ ಆ ಒಂದು ಸಮೀರ್ ಅವರ 2 ಮೊಬೈಲ್ಗಳೇನಿದ್ವು ಅವುಗಳಿಗೆ ಸಂಬಂಧಪಟ್ಟಂಥ ಆ ದಾಖಲೆಗಳನ್ನ, ಜೊತೆಗೆ ಹಾರ್ಡ್ ಡಿಸ್ಕ್ಗಳನ್ನ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಮಾಡಿಕೊಂಡು ಆ ಒಂದು ಕೆಲಸಗಳನ್ನ ಪರಿಶೀಲನೆಯನ್ನು ಮುಕ್ತಾಯಗೊಳಿಸಿ ಇಲ್ಲಿಂದ ತೆರಳಿರುವಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ದೇಶದ ಜನರಿಗೆ ದಸರಾ ದೀಪಾವಳಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಜನರ ಜೇಬಿಗೆ GST ದರ ಹಾಕುತ್ತಿರೋ ಬರೆಯ ನೋವನ್ನು ಕೊಂಚ ಕಡಿಮೆ ಮಾಡಿದೆ. ಕೆಂಪುಕೋಟೆ ಮೇಲೆ ನಿಂತು ಪ್ರಧಾನಿ ಮೋದಿ ನೀಡಿದ್ದ ವಾಗ್ದಾನ ನಿಜವಾಗಿದೆ. 8 साल के बाद समय की मांग है कि हम एक बार उसको रिव्यू करें। हमने एक हाई पावर कमेटी को बिठा करके रिव्यू शुरू किया, राज्यों से भी विचार विमर्श किया और मेरे प्यारे देशवासियों, हम नेक्स्ट जनरेशन GST रिफॉर्म्स लेकर के आ रहे हैं। ये दिवाली के अंदर आपके लिए तोहफा बन जाएंगे। सामान्य मानवीय की जरूरतों के टैक्स भारी मात्रा में कम कर दिए जाएंगे। ದಸರಾ ದೀಪಾವಳಿಗೆ ಮೋದಿ ಗುಡ್ ನ್ಯೂಸ್. ನವರಾತ್ರಿ ಮೊದಲನೇ ದಿನದಿಂದಲೇ ಜಾರಿ.
ಗ್ರಾಹಕರ ತಲೆ ಮೇಲಿದ್ದ ಜಿಎಸ್ಟಿ ತೆರಿಗೆ ಬರೆಯನ್ನ ಕೇಂದ್ರ ಸರ್ಕಾರ ಇಳಿಸಿದೆ. ಕೆಂಪುಕೋಟೆ ಮೇಲೆ ಮೋದಿ ಮಾಡಿದ್ದ ಘೋಷಣೆ ಕೆಲವೇ ದಿನಗಳಲ್ಲಿ ಜಾರಿಗೆ ಬರಲಿದೆ. ದೇಶದಲ್ಲಿ ಎಲ್ಲಾ ಫುಡ್, ಟೆಕ್ಸ್ಟೈಲ್ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದರ ಇಳಿಕೆಯಾಗಿದೆ. ದಸರಾ, ದೀಪಾವಳಿಗೆ ಮೋದಿ ಸರ್ಕಾರ ದೇಶದ ಜನರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ. ದೇಶದ ಜನರಿಗೆ ದಸರಾ, ದೀಪಾವಳಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಜನರ ಜೇಬಿಗೆ ಜಿಎಸ್ಟಿ ದರ ಹಾಕುತ್ತಿರೋ ಬರೆಯ ನೋವನ್ನ ಕೊಂಚ ಕಡಿಮೆ ಮಾಡಿದೆ. ಕೆಂಪುಕೋಟೆ ಮೇಲೆ ನಿಂತು ಪ್ರಧಾನಿ ಮೋದಿ ನೀಡಿದ್ದ ವಾಗ್ದಾನ ನಿಜವಾಗಿದೆ. ಭಾರತದ ಬಡ ಮಧ್ಯಮ ವರ್ಗದ ಬದುಕು ಬಂಗಾರವಾಗುವ ದಿನ ಹತ್ತಿರವಾಗಿದೆ. ದೇಶವಾಸಿಗಳ ಜಿಎಸ್ಟಿ ಹೊರೆಯನ್ನ ಇಳಿಸಿದ ನಮೋ. ಬಡ ಮಧ್ಯಮ ವರ್ಗಕ್ಕೆ ದಸರಾಗೂ ಮೊದಲೇ ದೀಪಾವಳಿ ಸಂಭ್ರಮಿಸೋ ಸಮಯ ಬಂದಿದೆ. ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಟ್ಯಾಕ್ಸ್ ಕ್ರಾಂತಿ ಮೊಳಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಎಸ್ಟಿ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. 4 ಸ್ಲ್ಯಾಬ್ಗಳ ಬದಲು 2 ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿ ಜಾರಿಗೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. 5% ಮತ್ತು 18% ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಳ್ಳಲು ಒಪ್ಪಿಗೆ ನೀಡಿದೆ. ಇದರಿಂದ ದೇಶದ ಮಧ್ಯಮ ವರ್ಗದವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಚಾಕ್ಲೇಟ್, ಕಾಫಿ, ಇನ್ಸ್ಟಂಟ್ ನೂಡಲ್ಸ್, ಪಾಸ್ತಾ, ಬೆಣ್ಣೆ, ತುಪ್ಪ, ಸಾಸ್, ನಮ್ಕೀನ್, ಸಂರಕ್ಷಿತ ಮಾಂಸ, ಹೇರ್ ಆಯಿಲ್, ಟಾಯ್ಲೆಟ್ ಸೋಪ್, ಸೋಪುಗಳು, ಟೂತ್ ಬ್ರಷ್, ಸೈಕಲ್, ಪಾದರಕ್ಷೆ, ಬಟ್ಟೆಗಳು, ಅಡುಗೆ ಸಾಮಗ್ರಿ, ಬೆಡ್ಶೀಟ್, ಟೂತ್ ಪೇಸ್ಟ್, ಮಾರ್ಬಲ್, ಕರಕುಶಲ ವಸ್ತುಗಳು, ಚರ್ಮದ ಉತ್ಪನ್ನಗಳು, ಶಾಂಪೂ, ಕಾರ್ನ್ಫ್ಲೆಕ್ಸ್, ಉಪ್ಪು, ಟೇಬಲ್ಗಳು, ಕುರ್ಚಿಗಳು, ನವೀಕರಿಸಬಹುದಾದ ಇಂಧನ, ರಸಗೊಬ್ಬರಗಳ ಬೆಲೆ ಇಳಿಕೆಯಾಗಲಿವೆ. ಈ ವಸ್ತುಗಳು 18% ಸ್ಲ್ಯಾಬ್ನಿಂದ 5% ಸ್ಲ್ಯಾಬ್ಗೆ ಇಳಿಕೆಯಾಗಲಿವೆ. और 22 सितंबर सोमवार जब नवरात्र का पहला दिन है और ये सारी चीजों का मातृशक्ति को संबंध तो बहुत ही रहता है और इसलिए नवरात्रि के इस प्रथम दिवस पर जीएसटी का जो एक रिफॉर्म वर्जन है, नेक्स्ट जनरेशन रिफॉर्म किया हुआ, वो लागू हो जाएगा. ಇದಷ್ಟೇ ಅಲ್ಲ, ಆಟೋಮೊಬೈಲ್ ಕ್ಷೇತ್ರಕ್ಕೂ ಜಿಎಸ್ಟಿ ಗುಡ್ ನ್ಯೂಸ್ ಸಿಕ್ಕಿದೆ. ಕಾರು, ಬೈಕ್, ಆಟೋಗಳ ಮೇಲಿನ ಜಿಎಸ್ಟಿಯೂ ಇಳಿಕೆಯಾಗಿದೆ. ಹಲವು ವಸ್ತುಗಳು 28% 18% ಜಿಎಸ್ಟಿ ಸ್ಲ್ಯಾಬ್ಗೆ ಬರಲಿವೆ. ಆದ್ದರಿಂದ 350 ಸಿಸಿ ಒಳಗಿನ ಮೋಟಾರ್ ಸೈಕಲ್, ಸಣ್ಣ ಕಾರುಗಳು, ಟ್ರ್ಯಾಕ್ಟರ್, ಬಸ್, ಟ್ರಕ್, ತ್ರಿಚಕ್ರ ವಾಹನ, ಆಟೋ ಬಿಡಿಭಾಗಗಳ ಬೆಲೆ ಇಳಿಕೆಯಾಗಲಿವೆ. ಅಷ್ಟೇ ಅಲ್ಲ, ಸಿಮೆಂಟ್, ಎಲ್ಲ ಮಾದರಿಯ ಟಿವಿ, ಎಸಿ, ಫ್ರಿಡ್ಜ್ ದರ ಕುಸಿಯುತ್ತದೆ. ಕೆಲವು ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದರವನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ಪಾನ್ ಮಸಾಲ, ಸಿಗರೇಟ್, ತಂಬಾಕು ಪದಾರ್ಥಗಳ ಮೇಲಿನ ಜಿಎಸ್ಟಿಯನ್ನ ಕೇಂದ್ರ ಸರ್ಕಾರ 40% ಏರಿಕೆ ಮಾಡಿದೆ. ತಂಪು ಪಾನೀಯಗಳು, ವೈಯಕ್ತಿಕ ಬಳಕೆಯ ವಿಮಾನ, ನಾನ್ ಆಲ್ಕೋಹಾಲ್ ಪಾನೀಯಗಳ ಮೇಲಿನ ಜಿಎಸ್ಟಿ ಏರಿಕೆಯಾಗಿದೆ. ಯಾವುದಕ್ಕೆಲ್ಲ ಜಿಎಸ್ಟಿ ವಿನಾಯಿತಿ ಸಿಗಲಿದೆ ಅಂತ ನೋಡೋದಾದ್ರೆ 33 ಜೀವರಕ್ಷಕ ಔಷಧಗಳು, ಕ್ಯಾನ್ಸರ್ ಔಷಧಗಳು, ಅಪರೂಪದ ಕಾಯಿಲೆಗಳ ಔಷಧಗಳು, ವೈಯಕ್ತಿಕ ಜೀವ ವಿಮೆ, ಆರೋಗ್ಯ ಪಾಲಿಸಿಗಳು, ಮ್ಯಾಪ್, ಚಾರ್ಟ್, ಗ್ಲೋಬ್ಗಳು, ಪೆನ್ಸಿಲ್ಗಳು, ಶಾರ್ಪ್ನರ್, ಕ್ರಯೋನ್ ನೋಟ್ಬುಕ್ಗಳು, ಪ್ಯಾಸ್ಟೆಲ್ಗಳು, ಎರೇಸರ್ಗೆ ಜಿಎಸ್ಟಿ ಇಲ್ಲ. ಹಾಲು, ಪನ್ನೀರ್, ಪಿಜ್ಜಾ, ಬ್ರೆಡ್, ಚಪಾತಿ, ರೋಟಿಗೂ ಜಿಎಸ್ಟಿ ವಿನಾಯಿತಿ ನೀಡಲಾಗಿದೆ. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಭಾರೀ ಬದಲಾವಣೆ ಮಾಡಿದ ಬಳಿಕ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವ ಭಾಷಣದ ಸಂದರ್ಭದಲ್ಲಿ ಜಿಎಸ್ಟಿಯಲ್ಲಿ ಮುಂದಿನ ಪೀಳಿಗೆಗಾಗಿ ಕೆಲವೊಂದು ಮಹತ್ವದ ಸುಧಾರಣೆಗಳನ್ನು ತರೋ ಉದ್ದೇಶದ ಬಗ್ಗೆ ಮಾತನಾಡಿದ್ದೆ. ಅದರಂತೆ ಸಾಮಾನ್ಯ ಜನರ ಜೀವನ ಸುಗಮಗೊಳಿಸೋ ಮತ್ತು ಆರ್ಥಿಕತೆಯನ್ನ ಬಲಪಡಿಸೋ ಗುರಿಯಿಂದ ದೀಪಾವಳಿಗೆ ಗಿಫ್ಟ್ ನೀಡಲಾಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಿಎಸ್ಟಿಯಲ್ಲಿನ ಸ್ಲ್ಯಾಬ್ನಲ್ಲಿ ದೊಡ್ಡ ಬದಲಾವಣೆಯನ್ನು ಘೋಷಿಸಲಾಗಿದೆ. ಸಾಮಾನ್ಯ ಜನರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಸಂಪೂರ್ಣವಾಗಿ ತೆರಿಗೆ ಮುಕ್ತಗೊಳಿಸಲಾಗಿದೆ. ಇದರಿಂದ ರೈತರಿಗೆ ಸಿಹಿ ಸುದ್ದಿ ಸಿಗಲಿದೆ. ರೈತರಿಗೂ ಪ್ರಧಾನಿ ಮೋದಿ ದೀಪಾವಳಿ ಗಿಫ್ಟ್. ಜಿಎಸ್ಟಿ ಪರಿಷ್ಕರಣೆಯಿಂದ ಅನ್ನದಾತನಿಗೆ ಸಂತಸ.
ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲಿ ದೀಪಾವಳಿಗೆ ಮುನ್ನ ಕೋಟ್ಯಾಂತರ ದೇಶವಾಸಿಗಳಿಗೆ ದೊಡ್ಡ ಉಡುಗೊರೆಯನ್ನ ನೀಡುವ ಬಗ್ಗೆ ಮಾತಾಡಿದ್ರು. ಮೋದಿ ಸರ್ಕಾರವು ಅದನ್ನು ಜಾರಿಗೆ ತರುವ ಮೂಲಕ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. ಜಿಎಸ್ಟಿಯಲ್ಲಿನ ಸ್ಲ್ಯಾಬ್ನಲ್ಲಿ ದೊಡ್ಡ ಬದಲಾವಣೆಯನ್ನ ಘೋಷಿಸಲಾಗಿದೆ. ಇದರಿಂದ ರೈತರಿಗೆ ಸಿಹಿ ಸುದ್ದಿ ಸಿಗಲಿದೆ. ರೈತರಿಗೆ ದೊಡ್ಡ ಪರಿಹಾರವನ್ನ ಸಹ ಘೋಷಿಸಲಾಗಿದೆ. ರಸಗೊಬ್ಬರದಿಂದ ಟ್ರ್ಯಾಕ್ಟರ್ಗಳವರೆಗೆ ಎಲ್ಲದರ ಮೇಲೆಯೂ ತೆರಿಗೆಯಲ್ಲಿ ಭಾರೀ ಕಡಿತ ಮಾಡಲು ನಿರ್ಧರಿಸಲಾಗಿದೆ. ರೈತರಿಗೂ ಜಿಎಸ್ಟಿ ರಿಲೀಫ್. ಕೃಷಿ ಉಪಕರಣಗಳ ಮೇಲೆ ರೈತರಿಗೆ ದೊಡ್ಡ ಪರಿಹಾರ ನೀಡಲಾಗಿದೆ. ಈಗ 15 HP ವರೆಗಿನ ಸ್ಥಿರ ವೇಗದ ಡೀಸೆಲ್ ಎಂಜಿನ್ಗಳು, ಕೈ ಪಂಪ್ಗಳು, ಹನಿ ನೀರಾವರಿ ನಳಿಕೆಗಳು, ಸ್ಪ್ರಿಂಕ್ಲರ್ಗಳು, ಮಣ್ಣು ತಯಾರಿಕೆ ಮತ್ತು ಕೊಯ್ಲು ಯಂತ್ರಗಳು, ಕೆಲವು ವರ್ಗಗಳನ್ನು ಬಿಟ್ಟು ಉಳಿದೆಲ್ಲ ಟ್ರ್ಯಾಕ್ಟರ್ಗಳು, ಕಾಂಪೋಸ್ಟಿಂಗ್ ಯಂತ್ರಗಳು ಮತ್ತು ಸ್ವಯಂ ಲೋಡಿಂಗ್ ಟ್ರೇಲರ್ಗಳ ಮೇಲಿನ ಜಿಎಸ್ಟಿಯನ್ನು -12% -5% ಇಳಿಸಲಾಗುತ್ತೆ. ಕೈಗಾಡಿಗಳಂತಹ ಕೈಯಿಂದ ನಡೆಸುವ ವಾಹನಗಳು ಸಹ ಈ ವ್ಯಾಪ್ತಿಯಲ್ಲಿ ಬರುತ್ತೆ. ರಸಗೊಬ್ಬರಗಳು -18% -5% ಜಿಎಸ್ಟಿ ವ್ಯಾಪ್ತಿಗೆ ಬರಲಿವೆ. ಅದೇ ರೀತಿ ಬ್ಯಾಸಿಲಸ್ ತುರಿಂಜಿಯೆನ್ಸಿಸ್, ಟ್ರೈಕೋಡರ್ಮಾ ವೈರಿಡ್, ಸ್ಯೂಡೋಮೋನಾಸ್ ಫ್ಲೋರೆಸೆನ್ಸ್, ವ್ಯೂವೇರಿಯಾ ಬ್ಯಾಸಿಯಾನಾ, ಬೇವು ಆಧಾರಿತ ಕೀಟನಾಶಕಗಳು ಮತ್ತು ಸಿಂಬೋಪೋಗನ್ನಂತಹ ವಿವಿಧ ಜೈವಿಕ ಕೀಟನಾಶಕಗಳ ಮೇಲಿನ ತೆರಿಗೆಯನ್ನು -12% -5% ಇಳಿಸಲಾಗಿದೆ. ಜಿಎಸ್ಟಿ ಕೌನ್ಸಿಲ್ ಟ್ರ್ಯಾಕ್ಟರ್ನ ಪ್ರಮುಖ ಭಾಗಗಳ ಮೇಲೆ ದೊಡ್ಡ ಕಡಿತವನ್ನು ಮಾಡಿದೆ. ಈಗ ಹಿಂಭಾಗದ ಟ್ರ್ಯಾಕ್ಟರ್, ಟೈರ್ ಟ್ಯೂಬ್, ಹೈಡ್ರಾಲಿಕ್ ಪಂಪ್, ಬ್ರೇಕ್ ಅಸೆಂಬ್ಲಿ, ಗೇರ್ ಬಾಕ್ಸ್, ರೇಡಿಯೇಟರ್ ಮತ್ತು ಕೂಲಿಂಗ್ ಸಿಸ್ಟಮ್ನಂತಹ ಭಾಗಗಳ ಮೇಲಿನ ಜಿಎಸ್ಟಿಯನ್ನು -18% -5% ಇಳಿಸಲಾಗಿದೆ. ಮೋದಿ ಸರ್ಕಾರದ ನಿರ್ಧಾರಗಳು ರೈತರ ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಮತ್ತೊಂದು ಕಡೆ ಹಾಲು, ಚೀಸ್, ತುಪ್ಪ ಮತ್ತು ಬೆಣ್ಣೆಯಂತಹ ದಿನನಿತ್ಯದ ವಸ್ತುಗಳು ಸಾಮಾನ್ಯ ಗ್ರಾಹಕರಿಗೆ ಅಗ್ಗವಾಗುತ್ತೆ. ಇದು ಹಬ್ಬದ ಋತುವಿನಲ್ಲಿ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ದೀಪಾವಳಿ, ದಸರಾ ಹಬ್ಬಕ್ಕೆ ಅಥವಾ ಅದಕ್ಕೂ ಮೊದಲು ಹಬ್ಬದ ಸಮಯದಲ್ಲಿ ವಾಹನಗಳನ್ನು ಖರೀದಿಸುವವರಿಗೆ ಒಳ್ಳೆಯ ಸುದ್ದಿ ಇದೆ. ಯಾಕಂದರೆ GST ಕಡಿತದಿಂದ ಅನೇಕ ವಾಹನಗಳು ಅಗ್ಗದ ಬೆಲೆಯಲ್ಲಿ ಸಿಗಲಿದೆ. ಹೊಸ ದರಗಳು ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿವೆ. ವಾಹನ ಖರೀದಿಸುವವರಿಗೂ ಮೋದಿ ಜಾಕ್ಪಾಟ್. ದೀಪಾವಳಿಗೂ ಕಾರ್, ಬೈಕ್ಗಳ ಬೆಲೆ ಇಳಿಕೆ ಫಿಕ್ಸ್. ದೀಪಾವಳಿ, ದಸರಾ ಹಬ್ಬದ ಸಮಯದಲ್ಲಿ ವಾಹನ ಖರೀದಿಸಲು ಯೋಜಿಸ್ತಾ ಇರುವ ಗ್ರಾಹಕರಿಗೆ ಮೋದಿ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಜಿಎಸ್ಟಿ ಕೌನ್ಸಿಲ್ನ 56ನೇ ಸಭೆಯಲ್ಲಿ ಅನೇಕ ವಾಹನಗಳ ಮೇಲಿನ ಜಿಎಸ್ಟಿಯನ್ನ ಗಣನೀಯವಾಗಿ ಇಳಿಸಲು ನಿರ್ಧರಿಸಲಾಗಿದ್ದು, ಇದರಿಂದ ವಾಹನಗಳ ಬೆಲೆ ಕಡಿಮೆಯಾಗಲಿದೆ. ಈ ಹೊಸ ತೆರಿಗೆ ದರಗಳು ಸೆಪ್ಟೆಂಬರ್ 22, 2025ರಿಂದ ಜಾರಿಗೆ ಬರಲಿವೆ. ಹೀಗಾಗಿ ವಾಹನ ಖರೀದಿಸುವವರು ಸ್ವಲ್ಪ ದಿನ ಕಾದು ಖರೀದಿ ಮಾಡಿದ್ರೆ ಸ್ವಲ್ಪ ರಿಯಾಯಿತಿ ಸಿಗುತ್ತೆ. ಆಗಸ್ಟ್ 3, 2025ರಂದು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ -12% ಮತ್ತು -28% ತೆರಿಗೆ ಸ್ಲ್ಯಾಬ್ಗಳನ್ನು ರದ್ದುಗೊಳಿಸಲಾಯಿತು. ಜೊತೆಗೆ ವಾಹನಗಳ ಮೇಲಿನ ಜಿಎಸ್ಟಿ ಗಣನೀಯವಾಗಿ ಇಳಿಸಲಾಗಿದೆ. ಇದರಿಂದ ಸಾಮಾನ್ಯ ಜನರಿಗೆ ವಾಹನ ಖರೀದಿ ಸುಲಭವಾಗಲಿದೆ. ಈ ಸರಳೀಕರಣದಿಂದ ಗ್ರಾಹಕರಿಗೆ ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ. ವಾಹನಗಳ ಬೆಲೆ ಇಳಿಕೆ.
ಸರ್ಕಾರವು 1200 ಸಿಸಿ ಎಂಜಿನ್ ಸಾಮರ್ಥ್ಯ ಮತ್ತು 4 ಮೀಟರ್ಗಿಂತ ಕಡಿಮೆ ಉದ್ದದ ಪೆಟ್ರೋಲ್, ಎಲ್ಪಿಜಿ ಅಥವಾ ಸಿಎನ್ಜಿ ವಾಹನಗಳ ಮೇಲಿನ ಜಿಎಸ್ಟಿಯನ್ನ 28% 18% ಇಳಿಸಿದೆ. ಈ ವಿಭಾಗದಲ್ಲಿ ನಿಸ್ಸಾನ್ ಮ್ಯಾಗ್ನೈಟ್, ಫ್ರಾಂಕೋಕ್ಸ್, ಟಾಟಾ ಪಂಚ್, ಹ್ಯುಂಡೈ ಎಕ್ಸ್ಟರ್ನಂತಹ ಕಾಂಪ್ಯಾಕ್ಟ್ ಎಸ್ಯುವಿಗಳು, ಮಾರುತಿ ಡಿಸೈರ್, ಹೋಂಡಾ ಅಮೇಜ್, ಹ್ಯುಂಡೈ ಔರಾದಂತಹ ಕಾಂಪ್ಯಾಕ್ಟ್ ಸೆಡಾನ್ಗಳು ಮತ್ತು ಮಾರುತಿ ವ್ಯಾಗನಾರ್, ಆಲ್ಟೋ, ಬಲೆನೋ, ಹ್ಯುಂಡೈ ಐಟನ್, ಟಾಟಾ ಟಿಯಾಗೋದಂತಹ ಹ್ಯಾಚ್ ಬ್ಯಾಕ್ಗಳು ಸೇರಿವೆ. ಈ ವಾಹನಗಳ ಬೆಲೆ ಇಳಿಕೆಯಿಂದ ಮಧ್ಯಮ ವರ್ಗದ ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಸಿಗಲಿದೆ. 1500 ಸಿಸಿ ಎಂಜಿನ್ ಸಾಮರ್ಥ್ಯ ಮತ್ತು 4 ಮೀಟರ್ಗಿಂತ ಕಡಿಮೆ ಉದ್ದದ ಡೀಸೆಲ್ ಚಾಲಿತ ವಾಹನಗಳ ಮೇಲಿನ ಜಿಎಸ್ಟಿಯನ್ನ 28% 18% ಇಳಿಕೆ ಮಾಡಲಾಗಿದೆ. ಜೊತೆಗೆ ಕಾರ್ಖಾನೆಯಿಂದ ಸಂಪೂರ್ಣವಾಗಿ ಸಿದ್ಧಗೊಂಡ ಆಂಬ್ಯುಲೆನ್ಸ್ಗಳಿಗೂ ಇದೇ ತೆರಿಗೆ ದರ ಅನ್ವಯ ಆಗಲಿದೆ. ಸರಕು ಸಾಗಣೆ ವಾಹನಗಳು ಮತ್ತು ತ್ರಿಚಕ್ರ ವಾಹನಗಳಿಗೂ 18% ಜಿಎಸ್ಟಿ ವಿಧಿಸಲಾಗಿದೆ. ಇದರಿಂದ ವಾಣಿಜ್ಯ ವಾಹನ ಖರೀದಿದಾರರಿಗೂ ಲಾಭವಾಗಲಿದೆ. ಸಿಸಿ ಎಂಜಿನ್ ಸಾಮರ್ಥ್ಯದ ಮೋಟಾರ್ ಸೈಕಲ್ಗಳು ಮತ್ತು ಅವುಗಳ ಬಿಡಿ ಭಾಗಗಳ ಮೇಲಿನ ಜಿಎಸ್ಟಿಯನ್ನ 28% 18% ಇಳಿಕೆ ಮಾಡಲಾಗಿದೆ. ಆದರೆ 350 ಸಿಸಿಗಿಂತ ಹೆಚ್ಚಿನ ಎಂಜಿನ್ ಸಾಮರ್ಥ್ಯದ ಮೋಟಾರ್ ಸೈಕಲ್ಗಳನ್ನು ಪ್ರೀಮಿಯಂ ವಿಭಾಗಕ್ಕೆ ಸೇರಿಸಿ 40% ಜಿಎಸ್ಟಿ ವಿಧಿಸಲಾಗಿದೆ. ಇದರಿಂದ ಕಾಂಪ್ಯಾಕ್ಟ್ ಮೋಟಾರ್ ಸೈಕಲ್ ಖರೀದಿದಾರರಿಗೆ ಲಾಭವಾಗಲಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಮೊದಲಿಗೆ ಹೆಡ್ಲೈನ್ಸ್. ಮೊದಲ ಸುದ್ದಿಯನ್ನು ನೋಡೋಣ ಬನ್ನಿ. ಜಿಎಸ್ಟಿ ತೆರಿಗೆ ದರ ಇಳಿಕೆ ಮಾಡಿ ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೆ ಬೆಳಕಿನ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದೆ. ಹಾಗಾದರೆ ಮೋದಿಯ ಗಿಫ್ಟ್ಗೆ ರಾಜ್ಯದ ಜನರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ದೀಪಾವಳಿಗೆ ಡಬಲ್ ಧಮಾಕ, ಜನರು ಫುಲ್ ಖುಷ್. ಜನಸಾಮಾನ್ಯರಿಗೆ ಬಂಪರ್, ಎಲ್ಲೆಲ್ಲೋ ಮೋದಿಗೆ ಧನ್ಯವಾದ. ದಸರಾ ದೀಪಾವಳಿಗೂ ಮುನ್ನ ಜನಸಾಮಾನ್ಯರಿಗೆ ಮೋದಿ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ರೊಟ್ಟಿಯಿಂದ ಹಿಡಿದು ಕಾರಿನ ತನಕ ರೇಟ್ ಫುಲ್ ಕಡಿಮೆ ಆಗಲಿದೆ. ಹೀಗಾಗಿ ರಾಜ್ಯದ ಜನರು ಫುಲ್ ಖುಷ್ ಆಗಿದ್ದಾರೆ. ಮೋದಿ ಸರ್ಕಾರದಿಂದ ಕ್ರಾಂತಿಕಾರಿ ಬದಲಾವಣೆ. ಬಹಳ ಚೆನ್ನಾಗಿ ನೆನೆ ಒಂದು ಕ್ಯಾಪ್ಷನ್ ಇತ್ತು, ಗೆಟ್ ಸೆಟ್ ಟ್ರಾನ್ಸ್ಫಾರ್ಮ್ ಅಂತ. GST ಅಂತ ಅಂದ್ರೆ ಗೆಟ್ ಸೆಟ್ ಟ್ರಾನ್ಸ್ಫಾರ್ಮ್ ಅಂತ. ದೇಶದ ಆರ್ಥಿಕತೆಯನ್ನ ಬದಲಾವಣೆಗೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋದಕ್ಕೋಸ್ಕರ, ಯಾಕಂದ್ರೆ ಜಾಗತಿಕವಾಗಿ ನಾವೆಲ್ಲ ಈಗ ನೋಡ್ತಾ ಇದ್ದೇವೆ, ಅದು ಅಮೆರಿಕಾದಲ್ಲಿ ಆಗ್ತಾ ಇರ್ತಂತ ಸುಂಕದ ಪರಿಣಾಮ ಇರ್ಬೋದು, ಇತ್ಯಾದಿಗಳಿರ್ಬೋದು. ಅದನ್ನ ನಾವು ದೇಶೀಯ ಮಾರುಕಟ್ಟೆಯನ್ನ ಇನ್ನೂ ಹೆಚ್ಚು ಬಹಳ ಬಲ ಮಾಡುವಂತಹ ಅಗತ್ಯತೆಗಳಿದಾವೆ. ಹಾಗಾಗಿ ಇದು ಬಹಳ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತ ಅನ್ನಿಸ್ಬಹುದು. ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಮಾಡಿದೆ. ಈಗ ಹೆಲ್ತ್ ಇನ್ಶೂರೆನ್ಸಸ್ಗಳು ಅಥವಾ ಬೇರೆ ಬೇರೆ ಇನ್ಶೂರೆನ್ಸ್ಗಳಿಗೆ ನೋಡಕ್ಕೆ ಹೋದಾಗ ಅದರ ಜೊತೆಗೆ ಇದು ಕೂಡ ಹೊರೆ ಅಂತ ಭಾವಿಸ್ತಿದ್ವಿ. ಈಗ ಅವು ಎಲ್ಲವನ್ನೂ ಕೂಡ ನಿಲ್ ಮಾಡಿರೋದ್ರಿಂದ ಪ್ರಾಯಶಃ ಜನಸಾಮಾನ್ಯರಿಗೆ ತುಂಬ ಸಹಕಾರಿ ಆಗುತ್ತೆ ಅಂತ ಖಂಡಿತ ಹೇಳ್ತೀನಿ. ಹಾಗಾಗಿ ನಾನು ಭಾರತ ಸರ್ಕಾರಕ್ಕೆ ಖಂಡಿತ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಬಂದಾಗ ಸಿಮೆಂಟು, ಕಬ್ಬಿಣ ಹೊರೆಗಳು ಜಾಸ್ತಿ ಆಗುತ್ತೆ. ಲೇಬರ್, ನಾವು ಸಾಮಾನ್ಯ ವ್ಯಕ್ತಿಗಳು ಮನೆ ಕಟ್ಟಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. GSTನೇ ಪೇ ಮಾಡಿ ಡಬಲ್ ಕಾಸ್ಟ್ ಆಗೋದ್ರಿಂದ ಇದೆಲ್ಲ ಕಮ್ಮಿ ಮಾಡೋದ್ರಿಂದ ಸಾಮಾನ್ಯ ಜನಗಳು ಮನೆ ಕಟ್ಕೊಳ್ಬೋದು, ಒಂದು ಸೂರನ್ನ ನಿರ್ಮಿಸ್ಕೊಳ್ಬೋದು ಅಂತಕ್ಕಂಥದ್ದು ಆಗಿರೋದ್ರಿಂದ ತುಂಬ ಸ್ವಾಗತಾರ್ಹ. ಇದನ್ನು ಹೀಗೆ ಮುಂದುವರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾಮಾನ್ಯ ಜನರಿಗೆ ಇದು ಉಪಯೋಗ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು 28% ಇದ್ದಂಥ ನಮ್ಮ ಸೆಕ್ಟ್ರಲ್ಲಿ ಆಟೋಮೊಬೈಲಲ್ಲಿರುವಂಥ 28% ಇದ್ದಂಥ ಎಲ್ಲ ವಸ್ತುಗಳನ್ನು ಯೂನಿಫಾರ್ಮ್ ಆಗಿ 18% ತಂದಿರುವಂಥ ಬಹಳ ಶ್ಲಾಘನೀಯ ವಿಚಾರ. ಯಾಕಂದರೆ HSN ಕೋಡಲ್ಲೂ ಕೂಡ ನಾವು ಬೇರೆ ಬೇರೆ ಸ್ಲ್ಯಾಬಲ್ಲಿ ವಸ್ತುಗಳನ್ನು ಕೊಡಬೇಕಾದ್ರೆ ಬಹಳ ದೊಡ್ಡ ಕನ್ಫ್ಯೂಷನ್ ಆಗ್ತಿತ್ತು. ಇದು ನಿಜವಾದ ದೀಪಾವಳಿ ಧಮಾಕ. ಜನರಿಗೆ ಏನಾದ್ರು ಬಹಳ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಮೊದಲು ಯಾವುದು ಮಾತಾಡಿದ್ರು GST ಅಂತೇಳಿ ಜನ ಹೆದರ್ತಾ ಇದ್ರು. ಇವಾಗ ದೀಪಾವಳಿ ಧಮಾಕ ಒಂದು ಗಿಫ್ಟ್ ಕೊಟ್ಟನೋ ಅಂತ ಅನಿಸ್ತಾ ಇತ್ತು ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು. ಯಾಕಂದ್ರೆ ಜನರು GST ಬಾರಿದಾಗ ಭಾಳ ಇದ್ದರು.
ಯಾವಾಗ 18ದಿಂದ 12, 12ದಿಂದ 5 ಹಿಂಗೆ ಕಡಿಮೆ ಮಾಡಿದ್ದಾರೆ, GST ಅನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಮತ್ತು ಜನಸಾಮಾನ್ಯರಿಗೆ ಬಹಳ ಒಳ್ಳೆಯದು ಅನುಕೂಲ ಆಗ್ಯದ. ಕೇಂದ್ರ ಸರ್ಕಾರ ಮಾಡಿರುವ GST ಕಡಿತದ ನಿರ್ಧಾರದಿಂದ ದೇಶದ ಜನರು ಫುಲ್ ಖುಷಿಯಾಗಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. GSTಯಲ್ಲಿ ಮೋದಿ ಸರ್ಕಾರ ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡಿದೆ. ಮೋದಿ ಸರ್ಕಾರದ ಈ ನಡೆ ಕಂಡು ವಿರೋಧ ಪಕ್ಷಗಳು ಫುಲ್ ಖುಷಿಯಾಗಿವೆ. ಆದರೆ ಖರ್ಗೆ ಮಾತ್ರ ಕೌಂಟರ್ ಕೊಡೋದನ್ನ ಮರೆತಿಲ್ಲ. GSTಗೆ ಭರ್ಜರಿ ಸರ್ಜರಿ ಮಾಡಿದ ಮೋದಿ. ನಮೋ ಕೆಲಸಕ್ಕೆ ಕಾಂಗ್ರೆಸ್ ನಾಯಕರು ಖುಷ್. ಕೇಂದ್ರ ಸರ್ಕಾರದ GST ಕಡಿತ ನಿರ್ಧಾರ ಬಿಜೆಪಿಯವರಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರಿಗೂ ಖುಷಿ ಕೊಟ್ಟಿದೆ. ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಂತೂ ಮೋದಿ ಸರ್ಕಾರದ ನಡೆಯನ್ನ ಸ್ವಾಗತಿಸಿದ್ದಾರೆ. ಕೆಲವು ಅಗತ್ಯ ವಸ್ತುಗಳಿಗೆ 0% ಅಥವಾ 5% GST ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಎಂದಿದ್ದಾರೆ. ಮೋದಿ ನಡೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಫಿದಾ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ 5%, 0% ಎಲ್ಲ ಮಾಡಿದ್ದಾರೆ. ಕೆಲವು ಇಂಪಾರ್ಟೆಂಟು ಸಾಮಾನ್ಯ ಜನ ಉಪಯೋಗ ಮಾಡುವಂಥ ಅದು ಒಳ್ಳೆಯ ಬೆಳವಣಿಗೆನೆ. ಆದರೆ ಅವರು ಇನ್ನೂ ಕೂಡ ಕೆಲವು ಪದಾರ್ಥಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲೇ ಇಟ್ಕೊಂಡಿದ್ದಾರೆ. ಇಡೀ ಜಗತ್ತು ಭಾರತದತ್ತ ನೋಡುತ್ತಿದೆ. ನಮ್ಮ ಕೇಂದ್ರ ಸರ್ಕಾರ, ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಐತಿಹಾಸಿಕ ನಿರ್ಧಾರ ದೇಶದ ಜನ ಇವತ್ತು ಸ್ವಾಗತ ಮಾಡ್ತಾ ಇದ್ದಾರೆ. ಇಡೀ ಜಗತ್ತು ಭಾರತದ ಕಡೆಗೆ ಇವತ್ತು ಅಚ್ಚರಿಯಿಂದ ನೋಡ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಇವತ್ತು ಸೃಷ್ಟಿ ಆಗಿದೆ. ಮೋದಿ ದಸರಾ, ದೀಪಾವಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ರಾಷ್ಟ್ರದ ಪ್ರಧಾನಿಗಳ 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ 11 ವರ್ಷ ಮುಗಿಸಿ 12ನೇ ವರ್ಷಕ್ಕೆ ಹೋಗಿರ್ತಕ್ಕಂಥದಕ್ಕೆ ದಸರಾ ಮತ್ತು ದೀಪಾವಳಿಯ ಗಿಫ್ಟನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಕರ್ನಾಟಕವೂ ಕೂಡ ಒಂದು ಅಂಗ ಅನ್ನೋದನ್ನು ತೀರ್ಮಾನ ಮಾಡಿ ಆ ಸಂದೇಶವನ್ನು ನಿಮಗೂ ಕೂಡ ಕೊಡ್ತಾ ಇದ್ದೀವಿ. ಅಮೆರಿಕಕ್ಕೆ ಟಕ್ಕರ್ ಕೊಡಲು ಮೋದಿ ಮಾಡಿದ ತಂತ್ರ. ಅಮೇರಿಕಾದ ಒಂದು ಏನು ನಮ್ಮ ದೇಶವನ್ನು ಒಂದು ರೀತಿ ತನ್ನ ದಾಸ್ಯದಲ್ಲಿ ಇಟ್ಕೋಬೇಕನ್ನೋಂಥ ಉದ್ದೇಶದಿಂದ ಇವತ್ತೇನು ಟ್ಯಾರಿಫ್ ಹೆಚ್ಚು ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಮೇರಿಕ ಅಧ್ಯಕ್ಷರಿಗೆ, ಅದನ್ನು ಒಂದು ಸವಾಲಾಗಿ ತಗೊಂಡು ಇವತ್ತು ಪ್ರಧಾನಮಂತ್ರಿಗಳು, ಹಣಕಾಸು ಸಚಿವರು ಈ ರೀತಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಇವತ್ತು GST ಸರಳೀಕರಣ ಮಾಡಿದ್ದು ಇಡೀ ದೇಶದ ನಮ್ಮ ಎಲ್ಲ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ಒಂದು ಬೋನಸ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. GST ಸುಧಾರಣೆ ವಿಳಂಬಕ್ಕೆ ಖರ್ಗೆ ವ್ಯಂಗ್ಯ. ಹೊಸ ತೆರಿಗೆ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರವು ಮುಂದಿನ ಪೀಳಿಗೆಯ GST ಪರಿಷ್ಕರಣೆ ಎಂದು ಹೆಸರಿಸಿತ್ತು. ಆದರೆ ಇದು GST 1.5 ಆಗಿದ್ದು ನಿಜವಾದ GST 2.0ಗಾಗಿ ಕಾಯುವಿಕೆ ಮುಂದುವರೆದಿದೆ ಎಂದು ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 8 ತಾಸು ಮನೆ ಶೋಧ ಮೊಹಮ್ಮದ್ ಸಮೀರ್ ವಿಚಾರಣೆಯನ್ನು ಮಾಡಿದ್ದಾರೆ. ಕಾಕಿ ಬಲೆಯಲ್ಲಿ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಕಂಪ್ಯೂಟರ್, ಹಾರ್ಡ್ ಡಿಸ್ಕ್, ಕ್ಯಾಮ್ರಾ ಪೊಲೀಸರು ವಶಪಡ್ಕೊಂಡಿದ್ದಾರೆ. ಬೆಳತಂಗಡಿ ಪೊಲೀಸರು ದಣಿಗಳ ಗುಲಾಮರು ಅಂತ ಹೇಳಿ ಹೇಳಿದಂಥ ಸಮೀರ ಈ ಮಾತು ಭಾರಿ ಮುಜುಗರ ತಂದಿತ್ತು ಪೊಲೀಸರಿಗೆ. ಈ ಕಾರಣದಿಂದ ಈತನನ್ನು ಈಗ ಕರ್ಕೊಂಡು ಹೋಗಿದ್ದಾರೆ. ಆತನ ಬಳಿ ಇದ್ದಂಥ ಹಾರ್ಡ್ ಡಿಸ್ಕು, ಲ್ಯಾಪ್ಟಾಪು ಇದೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಕ್ಯಾಮ್ರಾವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳತಂಗಡಿ ಪೊಲೀಸರು ಇವತ್ತು ಸಮೀರ್ ಮನೆಗೆ ಬಂದಿದ್ರು. ಮನೆಗೆ ಬಂದು ಆತನ ಮನೆ ಪರಿಶೀಲನೆ ಮಾಡಿ ಈಗ ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಮೊಹಮ್ಮದ್ ಸಮೀರ್ ಧರ್ಮಸ್ಥಳದ ಅಪಪ್ರಚಾರ ಪ್ರಕರಣದಲ್ಲಿ ಈತನೂ ಕೂಡ AI ಬಳಸಿಕೊಂಡು ವಿಡಿಯೋಗಳನ್ನು ಮಾಡಿ ಅಪಪ್ರಚಾರ ಮಾಡಿದ ಅನ್ನುವ ಗಂಭೀರ ಆರೋಪ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ಈತನ ವಿರುದ್ಧ ದಾಖಲಾಗಿತ್ತು. ಈ ಸಂಬಂಧ ಇವತ್ತು ಆತ ಬೆಂಗಳೂರಿನಲ್ಲಿದ್ದ ಹಿನ್ನೆಲೆಯಲ್ಲಿ
ಬನ್ನೇರುಘಟ್ಟದಲ್ಲಿರುವಂಥ ಆತನ ಮನೆಗೆ ಇವತ್ತು ಬೆಳ್ತಂಗಡಿಯಿಂದ ಪೊಲೀಸರು ಬಂದು ಆತನನ್ನು ವಿಚಾರಣೆ ಮಾಡಿದ್ರು. ಸರಿಯಾಗಿ ಆತ ಸ್ಪಂದಿಸ್ತಾ ಇರಲಿಲ್ಲ, ಸರಿಯಾಗಿ ವಿಚಾರಣೆಗೆ ಆತ ಸಹಕರಿಸ್ತಾ ಇರಲಿಲ್ಲ. ಈ ಎಲ್ಲ ಕಾರಣದಿಂದ ಆತನನ್ನು ಇವತ್ತು ಪರಿಶೀಲನೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಆತನ ಮನೆ ಪರಿಶೀಲನೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಮೊಹಮ್ಮದ್ ಸಮೀರ್ ಜೊತೆಯಲ್ಲೇ ಇದ್ದ ಮಟ್ಟಣ್ಣವರ್. ಇಡೀ ದಿನ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರ್ ಇದ್ರು. ಸಮೀರ್ನನ್ನ ಕರೆದೊಯ್ದಿದ್ದಾರೆ ಗಿರೀಶ್ ಮಟ್ಟಣ್ಣವರ್. ಅಶ್ಲೀಲ ಪದ ಬಳಕೆ ಸಂಬಂಧ ನಡೆದಿರುವಂಥ ರೇಡ್ ಇದು. ಸಮೀರ್ ವಿರುದ್ಧ ಸುಳ್ಳು ಕೇಸ್ ಅಂತ ಹೇಳಿ ಮಟ್ಟಣ್ಣನವರ್ ಹೇಳಿದ್ದಾರೆ. ಇವತ್ತು ಇಡೀ ಮಟ್ಟಣ್ಣವರ್ ಸಮೀರ್ ಜೊತೆಗೇನೆ ಇದ್ರು. ಅಶ್ಲೀಲ ಪದ ಬಳಕೆ ಸಂಬಂಧ ನಡೆದಿರುವಂಥ ರೇಡ್ ಇದು ಅಂತೇಳಿ ಹೇಳಿದ್ದಾರೆ. ಸಮೀರ್ ವಿರುದ್ಧ ಸುಳ್ಳು ಕೇಸ್ ಅಂತೇಳಿ ಮಟ್ಟಣ್ಣನವರ್ ಹೇಳಿದ್ದಾರೆ. ಮೊಹಮ್ಮದ್ ಸಮೀರ್ ಜೊತೆಯಲ್ಲೇ ಇವತ್ತು ಇಡೀ ಮಟ್ಟಣ್ಣವರ್ ಇದ್ರು. ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ MD ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ. ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ದಯವಿಟ್ಟು ಅದನ್ನು ತೆಗೆದುಹಾಕ್ಬಿಡಿ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ. ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನು ಪರ್ಸ್ನಲ್ಲಾಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಇವತ್ತು ಇಡೀ ಮಟ್ಟಣ್ಣವರ್ ಕೂಡ ಸಮೀರ್ ಮನೆಯಲ್ಲೇ ಇದ್ರು ಅನ್ನೋದು. ಪೊಲೀಸರು ಬಂದಾಗ ಮಟ್ಟಣ್ಣವರ್ ಏನಂದ್ರು, ಮತ್ತು ಯಾವ ಪ್ರಕರಣದಲ್ಲಿ ಈಗ ಆತನನ್ನು ಕರ್ಕೊಂಡು ಹೋಗಿದ್ದು, ಸದ್ಯಕ್ಕೆ ಏನೇನು ಸೀಸ್ ಮಾಡಿದ್ದಾರೆ ಸಮೀರ್ ಮನೆಯಲ್ಲಿ? ಅರವಿಂದ್, ಎಸ್ ರಂಜಿತ್, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ಏನಿತ್ತು, ಈ ಪ್ರಕರಣ ಮುನ್ನೆಲೆಗೆ ಬರೋಕ್ಕಿಂತ ಮುಂಚಿತವಾಗಿ MD ಸಮೀರ್ ಅವರು ಒಂದು AI ವಿಡಿಯೋನ ಮಾಡಿರ್ತಾರೆ. ಆ AI ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಧರ್ಮಸ್ಥಳ ಜೊತೆಗೆ ಆ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರಿಗೆ ಒಂದು ಸ್ಟೇಟ್ಮೆಂಟ್ನ, ಒಂದು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾರಂತರ ಹೇಳಿರುವಂಥದ್ದನ್ನು ಇವರು ಕೇಳ್ತಾರೆ. ಅವ್ರು ಹೇಳಿದಂತೆ ಕೇಳ್ತಾರೆ ಅನ್ನುವಂಥ ಆ ಪದ ಬಳಸುವಾಗ ಒಂದು ಪದಗಳನ್ನ ಬಳಸಿರ್ತಾರೆ. ಆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಒಂದು FIR ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆಗೆ ಸರಿಯಾಗಿ ಸಹಕರಿಸಿಲ್ಲ ಅನ್ನುವಂಥ ಆರೋಪದಡಿ ಇವತ್ತು ಬೆಳ್ತಂಗಡಿ ಪೊಲೀಸರು ಬನ್ನೇರುಘಟ್ಟ ನಿವಾಸಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡಿರುವಂಥದ್ದು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿ ಸುಮಾರು 8 ಗಂಟೆಗಳ ಕಾಲ ಒಂದು ಪರಿಶೀಲನೆಯನ್ನು ಮಾಡಿ AI ವಿಡಿಯೋಗೆ ಸಂಬಂಧಪಟ್ಟಂತೆ ಅವರು ಬಳಕೆ ಮಾಡಿದಂತಹ ಕಂಪ್ಯೂಟರ್ ಸಿಸ್ಟಮ್ ಆಗಿರ್ಬೋದು, ಅದರ ಜೊತೆಗೆ ಇದ್ದಂತಹ 2 ಮೊಬೈಲ್ಗಳು, ಆತ ಏನೇನು ದಾಖಲೆಗಳನ್ನ ಬರೆದುಕೊಂಡಿದ್ದ, ಅಂದರೆ AI ವಿಡಿಯೋನಲ್ಲಿ ಬಳಸಬೇಕಾದಂತಹ ಹೇಳಬೇಕಾದಂಥ ಮಾಹಿತಿ ಏನಿತ್ತು, ಅದರ ಬಗ್ಗೆ ಬರೆದಂತಹ ಏನು ಪ್ರಾಥಮಿಕ ಮಾಹಿತಿ ಇತ್ತು, ಆ ಎಲ್ಲ ಬುಕ್ಸ್ಗಳನ್ನ ಜೊತೆಗೆ ಆ ಒಂದು ಹಾರ್ಡ್ ಡಿಸ್ಕ್ ಮೊಬೈಲ್ಗಳೇನಿರುತ್ತೆ ಅದನ್ನು ಪರಿಶೀಲನೆ ಮಾಡಿ ವಶಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಅಲ್ಲಿದ್ದಂತಹ ಮಟೀರಿಯಲ್ಸ್ಗಳನ್ನ ತೆಗೆದುಕೊಂಡು ಹೋಗಿರುವಂಥದ್ದು. ಈ ಒಂದು ಪರಿಶೀಲನೆ ಕಾರ್ಯ ಮುಗಿದ ಬಳಿಕ, ಅಂದರೆ ಈ ಹಿಂದೆ, ಅಂದರೆ ಒಂದು ದಿನಕ್ಕೂ ಮುಂಚಿತವಾಗಿ ಸಮೀರ್ಗೂ ಹಾಗೂ ಗಿರೀಶ್ ಮಟ್ಟಣ್ಣವರವ್ರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ಪರಿಶೀಲನೆ ಮಾಡುವಂಥ ಕಾರ್ಯ ಇರುತ್ತೆ, ಹಾಗಾಗಿ ನಾವು ಬರ್ತೀವಿ, ತಾವು ಕೂಡ ಅಲ್ಲಿ ಹಾಜರಿರಬೇಕು ಅನ್ನೋಂಥದ್ದನ್ನು ಹೇಳಿರ್ತಾರೆ. ಗಿರೀಶ್ ಮಟ್ಟಣ್ಣವರವರು ಕೂಡ ಈ ಒಂದು ಪರಿಶೀಲನೆ ಕಾರ್ಯದಲ್ಲಿ ಪಂಚನಾಮೆಯಾಗಿ, ಅಂದರೆ ಒಂದು ಸಹಿ ಹಾಕೋದಕ್ಕೆ ಆ ಒಂದು ತನಿಖೆಯ ಪ್ರಕ್ರಿಯೆ ಏನಿರುತ್ತೆ ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವರು ಕೂಡ ಬಂದಿರ್ತಾರೆ. ಈ ಹಂತದಲ್ಲಿ ಬೆಳ್ತಂಗಡಿ ಪೊಲೀಸರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇವರು ಮೊದಲಿಗೆ ಬಾಗಿಲನ್ನು ತೆಗೆದಿರೋದಿಲ್ಲ. ಅದಾದ ಬಳಿಕ ಇವರು ಕರೆ ಮಾಡಿ ತಿಳಿಸಿದ ಬಳಿಕ ಬಾಗಿಲನ್ನು ತೆಗಿತಾರೆ. ಸತತವಾಗಿ 8 ಗಂಟೆಗಳ ಪರಿಶೀಲನೆ ಬಳಿಕ ಗಿರೀಶ್ ಮಟ್ಟಣ್ಣವರವರು ಮಾಧ್ಯಮದ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಉಚ್ಚಾರ ಮಾಡ್ತಾರೆ, ಒಂದು ಹೇಳಿಕೆಯನ್ನು ಹೇಳ್ತಾರೆ. ಅಂದರೆ ಅಲ್ಲಿ ಆದಂತಹ ಪ್ರಕ್ರಿಯೆ ಏನಿದೆ, ಈ ಕೇಸ್ ಏನಿದೆ, ಇದು ಧರ್ಮಸ್ಥಳದಲ್ಲಿ ಆದಂತಹ ಷಡ್ಯಂತ್ರದ ವಿರುದ್ಧವಾಗಿ ಆದಂತಹ ಒಂದು ಕೇಸ್ ಅಲ್ಲ, ಹೊರತಾಗಿ AI ವಿಡಿಯೋಗೆ ಸಂಬಂಧಪಟ್ಟಂತಹ ಕೇಸ್ ಇದೆ ಅನ್ನುವಂಥದ್ದನ್ನು ಒಂದು ಸ್ಪಷ್ಟೀಕರಣ ಹೇಳಿಕೆಯನ್ನು ಮಾಧ್ಯಮದ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥದ್ದು. ಜೊತೆಗೆ ನಾವು ಕಾನೂನಾತ್ಮಕವಾಗಿ ಏನು ಪ್ರಕ್ರಿಯೆಗಳಿರ್ತವೋ ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಸಹಕಾರ ಕೊಡ್ತೀವಿ, ಪೊಲೀಸರಿಗೆ ಸಹಾಯ ಮಾಡ್ತೀವಿ, ತಿಳಿಸ್ತೀವಿ, ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಅವರಿಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಾದ ಬಳಿಕ ಸಮೀರ್ ಅವರು ಹಾಗೆ ಗಿರೀಶ್ ಮಟ್ಟಣ್ಣವರವರು ಅಲ್ಲಿಂದ ತಮ್ಮ ವೈಯಕ್ತಿಕ ಕಾರ್ನಲ್ಲಿ ತೆರಳಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂಬ ಚೆನ್ನಯ್ಯನ ಆರೋಪದ ಪ್ರಕರಣವನ್ನು SIT ತೀವ್ರ ತನಿಖೆ ನಡೆಸ್ತಾ ಇದೆ.
ಇದೀಗ NIAಗೆ ವಹಿಸಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಷಡ್ಯಂತ್ರ ಹೆಣದ ಕೇಸ್ ತನಿಖೆ NIAಗೆ, ಅಮಿತ್ ಶಾಗೆ ಸ್ವಾಮೀಜಿಗಳ ನಿಯೋಗದ ಮನವಿ. ಧರ್ಮಸ್ಥಳದಲ್ಲಿ ಶವಾಹೂತ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಅಧಿಕಾರಿಗಳು ತೀವ್ರವಾಗಿ ತನಿಖೆ ನಡೆಸುತ್ತಿದ್ದಾರೆ. ಆದರೆ ಇದೀಗ ತನಿಖೆಯನ್ನ NIAಗೆ ವಹಿಸಬೇಕೆಂಬ ಕೂಗು ಕೇಳಿ ಬರ್ತಿದೆ. ಇದೀಗ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕದ ಸನಾತನ ಸಂತರ ನಿಯೋಗವು ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪಂಚಮಸಾಲಿ ಲಿಂಗಾಯತ ಮಠದ ವಚನಾನಂದ ಸ್ವಾಮೀಜಿ ನೇತೃತ್ವದ ನಿಯೋಗದಲ್ಲಿ ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಸೇರಿದಂತೆ ವಿವಿಧ ಪೀಠಗಳ ಒಟ್ಟು 8 ಸ್ವಾಮೀಜಿಗಳು ಭಾಗವಹಿಸಿದ್ರು. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಶವಾಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ರಚಿಸಿರುವ ವಿಶೇಷ ತನಿಖಾ ತಂಡ ತನಿಖೆ ಬಗ್ಗೆ ಸ್ವಾಮೀಜಿಗಳಿಗೆ ಯಾವುದೇ ಆಕ್ಷೇಪವಿಲ್ಲ. ಆದರೆ ಈ ಪ್ರಕರಣವನ್ನ NIAಗೆ ವಹಿಸಿದ್ರೆ ಹೆಚ್ಚು ಪಾರದರ್ಶಕವಾಗಿ ಮತ್ತು ಸಮಗ್ರವಾಗಿ ತನಿಖೆ ನಡೆಯಲಿದೆ ಎಂದು ಸ್ವಾಮೀಜಿಗಳ ತಂಡ ಒತ್ತಾಯಿಸಿದೆ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದವರೆಗೆ ತಲುಪಿರುವ ಉತ್ಖನನ ಕಾರ್ಯಾಚರಣೆ ಬಗ್ಗೆ ಸ್ವಾಮೀಜಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಉತ್ಖನನವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಧ್ಯಾತ್ಮಿಕ ಮಹತ್ವವನ್ನ ಕೆಡವುತ್ತಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಪ್ರಕರಣದ ಹಿಂದೆ ದೊಡ್ಡ ಷಡ್ಯಂತ್ರವಿದೆ ಎಂದು ಆರೋಪಿಸಿದ ಸ್ವಾಮೀಜಿಗಳು ಈ ಷಡ್ಯಂತ್ರದ ಸತ್ಯಾಂಶವನ್ನ ಬಯಲಿಗೆ ತರಬೇಕೆಂದು ಒತ್ತಾಯಿಸಿದ್ದಾರೆ. ನಮಗೆ ಸನ್ಮಾನ್ಯ ಗೃಹ ಮಂತ್ರಿಗಳು ತುಂಬಾ ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ. ಇದರ ಬಗ್ಗೆ ತುಂಬಾ ಅವರ ಆಲೋಚನೆಗಳು ಮತ್ತು ಅವರೇ ಹೇಳಿದ ಹಾಗೆ ಸೂಕ್ಷ್ಮವಾಗಿ ಇದನ್ನು ನಾವು ಗಮನಿಸ್ತಾ ಇದ್ದೇವೆ. ನಾವು ಇದರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ನೀವುಗಳೇನು ನಿಯೋಗವನ್ನ ತಕೊಂಡು ನಮ್ಗೆ ಮನವಿ ಕೊಟ್ಟಿದ್ದೀರಿ, ಮನವಿಗೆ ನಾವು ಸಕಾರಾತ್ಮಕ ಸ್ಪಂದಿಸ್ತೇವೆ. ಇದನ್ನ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಇದನ್ನ ನಾನು ಚರ್ಚೆ ಮಾಡ್ತೇನೆ. ಇದರ ಬಗ್ಗೆ ಏನು ಮುಂದೆ ನಾವು ಕಾನೂನಾತ್ಮಕವಾಗಿ ಇದರ ಬಗ್ಗೆ ಯಾವ ಆಲೋಚನೆಗಳನ್ನ ಮಾಡಬಹುದು, ಮತ್ತೆ ಇದು ಮುಂದೆಲ್ಲೂ ಘಟಿಸಬಾರದು. ಭಯೋತ್ಪಾದಕ ಸಂಘಟನೆಗಳಿಂದ ಫಂಡ್. ಧರ್ಮಸ್ಥಳದ ಪ್ರಕರಣದಲ್ಲಿ ಬಹಳ ದೊಡ್ಡ ಷಡ್ಯಂತ್ರವೊಂದು ನಡೆದಿದೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ಎಲ್ರಿಗೂ ಆ ವಿಚಾರದ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ನಾನು ಬಹಳ ಗಟ್ಟಿಯಾಗಿ ಇದನ್ನು ಆಗ್ರಹಿಸ್ತೇನೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇದನ್ನು ಬಹಳ ದೃಢವಾಗಿ ಆಗ್ರಹಿಸ್ತಾ ಇದೆ. ಇದು NIA ತನಿಖೆಗೆ ಒಳಪಡಬೇಕು ಎನ್ನುವ ಕಾರಣಕ್ಕೆ. ಯಾಕಂದರೆ ನನ್ನ ಹತ್ರ ಇವತ್ತು ಒಂದು ಪ್ರೆಸ್ ರಿಲೀಸ್ ಇದೆ. ಇದನ್ನು ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ED ಕೊಟ್ಟಿರುವಂಥ ಪ್ರೆಸ್ ರಿಲೀಸ್. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಭಯೋತ್ಪಾದಕನಿಗೆ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸರ್, ಇದು ಎಲ್ಲಾನು ಈಗ ಏನಲ್ಲ NIA ತನಿಖೆ ಏನು ಮಾಡ್ಬೇಕು ಇದನ್ನು ಒಮ್ಮೆ ಕ್ಲಿಯರ್ ಮಾಡಿ. ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಅಂತೇಳಿ ಇದನ್ನು ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗಿಬಿಡಲಿ. NIAದಿಂದ ಏನು ಬಾಂಬ್ಸ್ ಏನು ಅವ್ರು ನಮ್ಮ DK ಶಿವಕುಮಾರ್ ಬ್ರದರ್ಸ್ ಏನು ಕುಕ್ಕರ್ ಬಾಂಬ್ ಇದ್ದಿದ್ರಲ್ಲ, ಆ ಬ್ರದರ್ಸ್ರದ್ದು ಏನನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನನ್ನೋದು ಗೊತ್ತಾಗ್ತದೆ. ಎಲ್ಲ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ. ಆಲ್ ಜಜೀರಾದಂತಹ ಸಂಸ್ಥೆ ಇದರ ಬಗ್ಗೆ ಮಾತಾಡ್ತದೆ, ವರದಿ ಮಾಡ್ತದೆ ಅಂತ ಹೇಳಿದರೆ ಇದರ ಹಿಂದೆ ಬಹಳ ಸ್ಪಷ್ಟವಾದಂಥ ಅನುಮಾನ ದೃಢವಾಗ್ತದೆ, ಅದು ನಿಶ್ಚಯ. ಹಾಗಾಗಿ NIA ತನಿಖೆಗೆ ಇದು ತಕ್ಷಣವೇ ಒಳಪಡಬೇಕು. ಧರ್ಮಸ್ಥಳದ ಮೇಲೆ, ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ನಡೀತಾ ಇರುವಂತಹ ಈ ಷಡ್ಯಂತ್ರ, ಇದರ ಹಿಂದೆ ಇರುವಂಥ ಎಲ್ಲ ರೂವಾರಿಗಳು ಯಾರು, ಕಾಣಿಸದ ಯಾವ ಯಾವ ಮುಖಗಳು ಇದರ ಹಿಂದೆ ಇವೆ ಅನ್ನೋದು ಬಯಲಾಗಬೇಕು. ಮತ್ತೆ ಸ್ಪಷ್ಟವಾದಂಥ ಪಾರದರ್ಶಕವಾದಂಥ ತನಿಖೆ ಆಗಬೇಕು ಅನ್ನೋದು ನನ್ನ ಆಗ್ರಹ. ಸ್ವಾಮೀಜಿಗಳ ನಿಯೋಗ ನೇರವಾಗಿ ಅಮಿತ್ ಶಾರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿರೋದು ಪ್ರಕರಣವನ್ನ NIAಗೆ ವಹಿಸೋ ಸಾಧ್ಯತೆಯನ್ನ ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಕಂಡ ಕಡೆಯಲ್ಲೆಲ್ಲ ಆಗಿದ್ದರೂ ಶವ ಸಿಗದಿದ್ದಕ್ಕೆ ಬುರುಡೆ ಗ್ಯಾಂಗ್ ಕಂಗಾಲಾಗಿದೆ. ಇದೀಗ ಇಡೀ ಗ್ಯಾಂಗ್ನ ಒಬ್ಬೊಬ್ಬರೇ ಕಣ್ಣೀರಿಡ್ತಾ ಇದ್ದಾರೆ.
ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟ ಬುರುಡೆ ಚಿನ್ನಯ್ಯ. ಸುಳ್ಳು ಕತೆ ಕಟ್ಟಿದವನಿಗೆ ಕಾಡ್ತಿದೆಯಂತೆ ಪಾಪ ಪ್ರಜ್ಞೆ. ಆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಶಕ್ತಿಯೇ ಅಂತಹದ್ದು. ನೋಡೋ ತನಕ ನೋಡಿ ಕಂಗಣ್ಣು ಬೀರಿ ಪಾಪದ ಕೆಲಸ ಮಾಡಿದವರಿಗೆ ಪಾಠ ಕಲಿಸೋ ತನಕ ಆ ದೇವರುಗಳು ಖಂಡಿತ ಬಿಡುವುದಿಲ್ಲ. ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಇದೇ ಚಿನ್ನಯ್ಯಗೆ ಇದೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕೋರ್ಟ್ ಆವರಣದಲ್ಲಿ ಅಳುತ್ತಿದ್ದ ಚಿನ್ನಯ್ಯ. ನಿನ್ನೆ ಮಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಕಲಾಪದ ಕೊಠಡಿಯ ಬಾಗಿಲಿನಲ್ಲಿ ಕುಳಿತು ಚಿನ್ನಯ್ಯ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಂತೆ. ದೂರುದಾರರ ಆಮಿಷಗಳಿಗೆ ಒಳಗಾಗಿ ನಾನು ತಪ್ಪು ಮಾಡಿದ್ದೇನೆ. ಬುರುಡೆ ಗ್ಯಾಂಗ್ ಅನ್ನ ನಂಬಿ ನಾನು ಮೋಸ ಹೋಗಿದ್ದೇನೆ. ಈಗ ನನ್ನ ಪಾಲಿಗೆ ಯಾರಿದ್ದಾರೆ ಅಂತ ಚಿನ್ನಯ್ಯ ಗೋಳಾಡ್ತಾ ಇದ್ದಾನೆ, ಗೋಗರಿತಾ ಇದ್ದಾನೆ. ಸೂತ್ರಧಾರರು ಹೇಳಿದಂತೆ ಮಾಡಿ ತಪ್ಪು ಮಾಡಿದ್ದೇನೆ ಅಂತ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಚಿನ್ನಯ್ಯ ಇದೀಗ ಪರಿಪರಿಯಾಗಿ ಕಣ್ಣೀರನ್ನ ಹಾಕ್ತಿದ್ದಾನೆ. ಕೆಲ ದಿನಗಳ ಹಿಂದೆ ತನ್ನ ವಕೀಲರ ಮೇಲೆಯೇ ಭರವಸೆಯಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದ ಕೂಡ. ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ದೇವರು ಶಿಕ್ಷೆ ಕೊಡ್ತಿದ್ದಾನೆ. ಮಾಡಿರುವ ತಪ್ಪಿಗೆ ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇರುವುದಂತೂ ಅಕ್ಷರಶಃ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈಗ ಇನ್ನಷ್ಟು ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳಿ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ನೋಡೋಣ ಬನ್ನಿ. ಮೂಡಾ ಪ್ರಕರಣದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ಸ್ ನೀಡಲಾಗಿದೆ. ನಾವು PM ದೇಸಾಯಿ ಆಯೋಗ ರಚಿಸಿದೆವು. ವರದಿಯಲ್ಲಿ ಸಿಎಂ ಕುಟುಂಬದ ಮೇಲೆ ಆರೋಪ ಇಲ್ಲ ಎಂದು ಉಲ್ಲೇಖಿಸಲಾಗಿದೆ. ಆದ್ದರಿಂದ ಸಚಿವ ಸಂಪುಟದಲ್ಲಿ ಕ್ಲೀನ್ ಚಿಟ್ ನೀಡಲಾಗಿದೆ ಎಂದು HK ಪಾಟೀಲ್ ಹೇಳಿದ್ದಾರೆ. ತುಮಕೂರು DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ KN ರಾಜಣ್ಣ ಆಯ್ಕೆಯಾಗಿದ್ದಾರೆ. ರಾಜಣ್ಣ 7ನೇ ಬಾರಿಗೆ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿ ಇಂದು ಪದಗ್ರಹಣ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಆಸ್ತಿಗಾಗಿ ಜನ್ಮ ಕೊಟ್ಟ ಅಪ್ಪನಿಗೆ ಖೇಟ ತೋಡಿದ್ದ ಕುಲಪುತ್ರ ಸಿಕ್ಕಿಬಿದ್ದಿರುವ ವಿಚಿತ್ರ ಪ್ರಕರಣ ನಡೆದಿದೆ. ತಂದೆಯ ಕೋಟ್ಯಾಂತರ ರೂಪಾಯಿ ಆಸ್ತಿಯ ದುರಾಸೆಗೆ ಬಿದ್ದ ಕಿರಾತಕ ಮಗ ತನ್ನ ವಿರೋಧಿಗಳ ಜೊತೆಗೂಡಿ ತಂದೆಗೆ ಬೆದರಿಕೆ ಹಾಕಿದ್ದಾನೆ. ಈ ಪ್ರಕರಣದಲ್ಲಿ ಮಗ ಸೇರಿದಂತೆ 4 ಆರೋಪಿಗಳನ್ನು ಮದ್ದೂರು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ರ್ಯಾಗಿಂಗ್ ವಿಚಾರಕ್ಕೆ ವಿದ್ಯಾರ್ಥಿಗಳ ಮಾರಾಮಾರಿ ನಡೆದ ಘಟನೆ ಬೆಂಗಳೂರಿನ ಲಾಲ್ಬಾಗ್ ಸಮೀಪದ ಕಾಲೇಜಿನಲ್ಲಿ ನಡೆದಿದೆ. 2 ವಿದ್ಯಾರ್ಥಿಗಳ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಲಾಗಿದ್ದು 11 ಮಂದಿ ವಿರುದ್ಧ FIR ದಾಖಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಇಂದಿನಿಂದ ಆನೆಗಳು ಮರಳಿನ ಮೂಟೆ ಹೊತ್ತು ಸಾಗುವ ತಾಲೀಮು ಆರಂಭಿಸಿವೆ. ಅರಮನೆಯ ಕೋಡಿ ಸೋಮೇಶ್ವರ ದೇಗುಲದ ಬಳಿ ಅಭಿಮನ್ಯು, ಕಾವೇರಿ ಮತ್ತು ಹೇಮಾವತಿ ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಲಾಯಿತು. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH